ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಕರ್ನಾಟಕ. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಸ್ 2026 ಹೇಗೆ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೂ ನಾನು ನನ್ನ ಬೋರ್ಡ್ ಎಕ್ಸಾಮ್ಸಲ್ಲಿ 95% ಹೇಗೆ ಅಚೀವ್ ಮಾಡಿದೆ ಅದ್ರ ಬಗ್ಗೆಯೂ ಸಹ ನಿಮಗೆ ಹೇಳ್ತೀನಿ. ಎಲ್ಲೆಲ್ಲಿ ನೀವು ಟೈಮ್ ವೇಸ್ಟ್ ಮಾಡಬಾರ್ದು ಹಾಗೂ ಯಾವ್ಯಾವ ಸ್ಟ್ರಾಟಜೀಸ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ ಅದ್ರ ಬಗ್ಗೆಯೂ ಸಹ ಹೇಳ್ತೀನಿ. ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ KCET ರಿಲೇಟೆಡ್ ವೀಡಿಯೋಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೂ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೋರ್ಡ್ ಎಕ್ಸಾಮ್ಸಲ್ಲಿ 95% ಅಥವಾ ಡಿಸ್ಟಿಂಕ್ಷನ್ ಅಚೀವ್ ಮಾಡೋದು ತುಂಬ ಕಷ್ಟದಂಥದ್ದೇನಿಲ್ಲ. ಡೈಲಿ 10 to 12 hours ಓದಬೇಕಂತದ್ದೇನಿಲ್ಲ. ಯಾಕಂದರೆ ನಿಮಗೆ ಈಗ ಸಿಕ್ಕಿರ್ತಕ್ಕಂಥ ರಿಸೋರ್ಸಸ್ ತುಂಬ ಇದ್ದಾವೆ. ಹಾಗೂ ನೀವು ಎಲ್ಲಿ ಹಾರ್ಡ್ ವರ್ಕ್ ಅಥವಾ ಎಲ್ಲಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಅದು ನಿಮಗೆ ಗೊತ್ತಿದ್ದರೆ ಸಾಕು, ನೀವು ಈಸಿಯಾಗಿ ಈ ಬೋರ್ಡ್ ಎಕ್ಸಾಮ್ಸಲ್ಲಿ ಅಬೌವ್ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡ್ಬೋದು. ಎಲ್ಲರಿಗೂ ಈಗ ಪ್ರಿಪ್ರೇಟರಿ ಎಕ್ಸಾಮ್ಸ್ ನಡೆಯೋದ್ರಿಂದ ನೀವು ಎಲ್ಲರೂ ಈಗ ಪ್ರಿಪ್ರೇಟರಿ ಎಕ್ಸಾಮ್ಸ್ ಮೇಲೆ ಫುಲ್ ಫೋಕಸ್ ಮಾಡಿ, ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಪ್ರಿಪ್ರೇಟರಿ ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್ನ ಹುಷಾರಾಗಿ ಇಟ್ಕೊಳ್ಳಿ. ಈಗ ನೀವು ಪ್ರಿಪ್ರೇಟರಿಗೆ ಚೆನ್ನಾಗಿ ಪ್ರಿಪೇರ್ ಆದರೆ ಮಾತ್ರ ಫೈನಲ್ ಎಕ್ಸಾಮ್ಸ್ಗೆ ನೀವು ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಸೊ ಈಗ ಪ್ರಿಪ್ರೇಟರಿ ಎಕ್ಸಾಮ್ಸ್ಗೆ ಆ್ಯಸ್ ಅ ರಿಸೋರ್ಸಸ್ ನೀವು ನಮ್ಮ KSEB ವೆಬ್ಸೈಟಲ್ಲಿ ಕಂಪ್ಲೀಟ್ ಕ್ವಶನ್ ಬ್ಯಾಂಕ್ಸ್ ಮತ್ತು ಮಾಡೆಲ್ ಪೇಪರ್ಸ್ ಬಿಟ್ಟಿದ್ದಾರೆ. ಸೊ ಯಾರ್ಯಾರು ಇನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆದರೆ ಅದನ್ನು ಪ್ರಿಂಟೌಟು ಸಹ ತೊಗೊಳ್ಳಿ. ಮತ್ತು ಅಲ್ಲಿ ಚಿಕ್ಕ ಚಿಕ್ಕ ಆನ್ಸರ್ಸು ಸಹ ಅಲಾಂಗ್ ದ ಕ್ವಶನ್ ನೀವು ಬರ್ಕೊಂಡು ಹೋದ್ರೆ ನೀವು ಲಾಸ್ಟಲ್ಲಿ ರಿವಿಷನ್ ಮಾಡಿದಾಗ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಬನ್ನಿ, ಈಗ ನೀವು ಇನ್ನೂವರೆಗೂ KSEB ವೆಬ್ಸೈಟ್ ಇಂದ ಕ್ವಶನ್ ಬ್ಯಾಂಕ್ಸ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ತೋರಿಸ್ತೀನಿ. ಐ ಹೋಪ್ ನೀವೆಲ್ಲರೂ ಮಾಡ್ಕೊಂಡಿರ್ತೀರಾ. ಯಾರ್ಯಾರು ಮಾಡಿಲ್ಲ ಈ ಸ್ಟೆಪ್ ನ ಫಾಲೋ ಮಾಡಿ. KSEB ವೆಬ್ಸೈಟ್ ಅಂತ ನೀವು ಹೊಡೆದ್ರೆ ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್, ನಮ್ಮ ಸ್ಟೇಟ್ ಬೋರ್ಡ್ ವೆಬ್ಸೈಟ್ ಬರುತ್ತೆ. ಇಲ್ಲಿ ನೋಡಿ ಸೆಕೆಂಡ್ PUC ಡಾಕ್ಯುಮೆಂಟ್ಸ್ ಅಲ್ಲಿ ನೋಡಿ, ಸೆಕೆಂಡ್ PUC ಅಲ್ಲಿ ಕ್ವಶನ್ ಪೇಪರ್ಸ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಹೋಗಿ ಡಾಕ್ಯುಮೆಂಟ್ಸ್ ಅಲ್ಲಿ ಸೆಕೆಂಡ್ PUC ಕ್ವಶನ್ ಪೇಪರ್ ಮೇಲೆ ಹೋದಾಗ ನಿಮ್ಗೆ ಇಲ್ಲಿ ಕ್ವಶನ್ ಬ್ಯಾಂಕ್ಸ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಬೋರ್ಡ್ ಕ್ವಶನ್ ಇರುತ್ತೆ. ಸೊ ನಿಮ್ಗೆ ಈ ವರ್ಷ ಈ ರಿವೈಸ್ ಕ್ವಶನ್ ಬ್ಯಾಂಕ್ಸ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ಇದನ್ನ ಕಂಪ್ಲೀಟ್ ಆಗಿ ಪ್ರಿಪೇರ್ ಮಾಡಿದ್ರೆ ದಿಸ್ ವಿಲ್ ಬಿ ಮೋರ್ ದೆನ್ ಎನಫ್. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಬಯಾಲಜಿ ನಾನು ಡೌನ್ಲೋಡ್ ಮಾಡ್ಕೊತೀನಿ. ಸೊ ಇಲ್ಲಿ ಬಯಾಲಜಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇದು ನಿಮ್ಗೆ ಕಂಪ್ಲೀಟ್ ರಿಸೋರ್ಸಸ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡಬೇಕು. ಇಲ್ಲಿ ಮಾರ್ಕ್ಸ್ ಅಲಾಟೆಡ್ ಅಲ್ಲಿ ನೋಡಿ, ಹೈಯೆಸ್ಟ್ ಮಾರ್ಕ್ಸ್ ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ, ಯಾವ ಚಾಪ್ಟರ್ ಮೇಲೆ ಹೋಗುತ್ತೆ ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಮತ್ತೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇವೆರಡು ಮೇಲೆ 13 ಅಲಾಟ್ ಮಾಡಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಿಸ್ ನೀವು ನಿಮ್ಮ ಆಸ್ ಅ ಪ್ರೊಸೀಜರ್ ಏನಿರುತ್ತೆ, ಸ್ಟಡಿ ಮೆಟೀರಿಯಲ್ಸ್ ನ ಪ್ರಿಪೇರ್ ಮಾಡಬೇಕು. ನಿಮ್ಮ ಶಾರ್ಟ್ ನೋಟ್ಸ್ ನ ಫೋಕಸ್ ಮಾಡಬೇಕು, ಯಾವ್ಯಾವ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡ್ಬೇಕಂತ ಅಕಾರ್ಡಿಂಗ್ ಟು ದಿಸ್ ನೀವು ನೋಡ್ಬೇಕು. ಸೊ ಆಮೇಲೆ ಇದಾದ್ಮೇಲೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇದು ತುಂಬಾ ಹೆಲ್ಪ್ಫುಲ್. ಇಲ್ಲಿ ನಿಮ್ಗೆ ಬೋರ್ಡ್ ಪೇಪರ್ಸ್ ಸಹ ಸಿಗುತ್ತೆ. ಇಲ್ಲಿ ನೋಡಿ 2024 ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ 3 ಪೇಪರ್ಸ್, 3 ಇದು 2. ಸೊ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ 9, 10, 11 ಪೇಪರ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಇವೆಲ್ಲ ಕ್ವಶನ್ ಪೇಪರ್ಸ್ ನೀವು ಪ್ರಿಪೇರ್ ಮಾಡಿದ್ರೆ ನೀವು ಮೋರ್ ದೆನ್ ಎನಫ್ ಆಗಿರ್ತೀರಾ. ಆರಾಮ್ಸೆ ನೀವು ಡಿಸ್ಟಿಂಕ್ಷನ್ ತೆಗಿಬಹುದು ಮಾರ್ಕ್ಸ್. ಸೊ ಲಾಸ್ಟ್ ಅಲ್ಲಿ ಬಂದು ನೋಡಿ ಕ್ವಶನ್ ಪೇಪರ್ಸ್, ಇವೆಲ್ಲ ಕ್ವಶನ್ ಪೇಪರ್ಸ್ ನ ಒಂದೊಂದ್ಸತಿ ಪ್ರಿಂಟ್ಔಟ್ ತಗೊಳ್ಳಿ. ಮತ್ತೆ ಮನೇಲಿ ಕುತ್ಕೊಂಡು ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಏನೇನ್ ಆನ್ಸರ್ಸ್ ಇರುತ್ತೆ ಇಲ್ಲಿ ಪಕ್ಕದಲ್ಲೇ ಬರ್ಕೊಳ್ಳಿ. ಸೊ ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ಗೆ ರಿವಿಷನ್ ಮಾಡ್ಬೇಕಾದ್ರೆ ತುಂಬಾ ಈಸಿ ಆಗುತ್ತೆ. ಮತ್ತೆ ಈ ಕ್ವಶನ್ ಇಲ್ಲಿ ಕೆಲವೊಂದು ರಿಪೀಟೆಡ್ ಕ್ವಶನ್ಸ್ ಇರುತ್ತೆ. ಯಾವ್ಯಾವ ಇಷ್ಟು ಕ್ವಶನ್ ಪೇಪರ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ರಿಪೀಟೆಡ್ ಕ್ವಶನ್ಸ್ ಇರುತ್ತೆ, ಅದನ್ನ ಒಂದ್ಸತಿ ಬರ್ದಿಟ್ಕೊಳ್ಳಿ. ಮತ್ತೆ ಆ ಕ್ವಶನ್ಸ್ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಹೌ ಯು ಶುಡ್ ಅನಲೈಸ್ ದಿಸ್ ಕಂಪ್ಲೀಟ್ ಡಾಕ್ಯುಮೆಂಟ್. ಸೊ ಎಸ್ ಎ ರಿಸೋರ್ಸಸ್ ಕೊಟ್ಟಿದ್ದಾರೆ ನಮ್ಮ ಎಜುಕೇಶನ್ ಬೋರ್ಡ್ ಕಡೆಯಿಂದ. ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಬನ್ನಿ, ಈಗ ನಿಮಗೆ ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಬಗ್ಗೆ ಹೇಳ್ಕೊಡ್ತೀನಿ. ಅದೇನಂದರೆ ಟೇಕಿಂಗ್ ನೋಟ್ಸ್. ಈಗ ಶಾರ್ಟ್ ನೋಟ್ಸ್ ಹೇಗೆ ಮಾಡ್ಕೊಳ್ಳೋದು ಹಾಗೂ ಶಾರ್ಟ್ ನೋಟ್ಸ್ ಮಾಡಿಕೊಂಡು ಹೇಗೆ ಅದನ್ನ ರಿವೈಸ್ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಆ್ಯಸ್ ಅ ಸ್ಟೂಡೆಂಟ್ ನಾನು ಸೆಕೆಂಡ್ PUC ಅಲ್ಲಿ ಓದ್ತಿದ್ದಾಗ ಈ ಥರ ಶಾರ್ಟ್ ನೋಟ್ಸ್ ಮಾಡಿಕೊಂಡೆ ನಾನು ಲಾಸ್ಟ್ ಮೂಮೆಂಟ್ ರಿವಿಷನ್ವರೆಗೂ ಯೂಸ್ ಮಾಡ್ತಿದ್ದೆ. ಸೊ ಲಾಸ್ಟ್ ಮೂಮೆಂಟ್ ರಿವಿಷನ್ ಆವಾಗ ನಿಮಗೆ ಗೊತ್ತಾಗಲ್ಲ ಏನೇನು ಓದಬೇಕು ಏನೇನು ಓದಬಾರ್ದು ಅಂತ. ಬಟ್ ಶಾರ್ಟ್ ನೋಟ್ಸ್ ನಿಮ್ಮ ಕೈಯಲ್ಲಿದ್ದರೆ ನೀವು ತಕ್ಷಣ ರಿವಿಷನ್ ಮಾಡ್ಬೋದು. ಶಾರ್ಟ್ ನೋಟ್ಸ್ನ ಹೇಗೆ ಮಾಡ್ಕೊಳ್ಳೋದಂದರೆ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ನೋಡಿ, ನಂದು ಫಸ್ಟ್ PUC ಸೆಕೆಂಡ್ PUC ಕೆಲವೊಂದು ಶಾರ್ಟ್ ನೋಟ್ಸ್ ಈ ತರ ಆಗಿತ್ತು. ಮ್ಯಾಟ್ರಿಕ್ಸ್, ಪ್ರೊಬಬಿಲಿಟಿ, ಸೊ ಇವೆಲ್ಲ ಫಾರ್ಮುಲಾಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಮಗೆ ರಿವಿಷನ್ ಮಾಡ್ಕೊಳಕ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ತರ ಶಾರ್ಟ್ ನೋಟ್ಸ್ ನೀವು ಮಾಡ್ಕೊಂಡ್ರೆ ನೀವು ಬೇಕಾದ್ರೆ ಯಾವಾಗಾದ್ರೂ ಇದನ್ನ ರಿವಿಷನ್ ಮಾಡಬಹುದು. ಸೊ ಇದೇನೆಲ್ಲ ಒಂದು ಪ್ಲೇನ್ ಶೀಟ್ ನೀವು ತಗೋಬೇಕು. ಪ್ಲೇನ್ ಶೀಟ್ ನ ತಗೊಂಡು ಅದನ್ನ ಹಾಫ್ ಫೋಲ್ಡ್ ಮಾಡಬೇಕು ಈ ತರ. ಸೊ ಈ ತರ ಹಾಫ್ ಫೋಲ್ಡ್ ಮಾಡಾದ್ಮೇಲೆ ನೀವು ಕಂಪ್ಲೀಟ್ ಚಾಪ್ಟರ್ ಶಾರ್ಟ್ ನೋಟ್ಸ್ ಒಂದ್ ಸೈಡ್ ಬರಿಬಹುದು. ಸೊ ಈ ತರ ಹಾಫ್ ಫೋಲ್ಡ್ ಮಾಡಿ ಅದನ್ನ ಕಟ್ ಮಾಡ್ಕೋಬೇಕು. ಸೊ ಈ ತರ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಒಂದ್ ಶೀಟ್ ಅಲ್ಲೇ 2 ಚಾಪ್ಟರ್ ಶಾರ್ಟ್ ನೋಟ್ಸ್ ನೀವು ಬೇಕಾದ್ರೆ ಈಸಿಯಾಗಿ ಸ್ಮಾಲ್ ಫಾರ್ಮುಲಾಸ್ ಏನಾದ್ರು ಇದ್ರೆ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಥವಾ ಟಾಪಿಕ್ಸ್ ಏನಾದ್ರು ನೀವು ಓದಿದ್ರೆ ಅದನ್ನ ಪ್ರಿಪೇರ್ ಮಾಡಬಹುದು. ಸೊ ಈ ತರ ಶಾರ್ಟ್ ನೋಟ್ಸ್ ಮಾಡ್ಕೊಡೋದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದ ಎಂಡ್ ಮೂಮೆಂಟ್ ರಿವಿಷನ್ ಮಾಡ್ಕೊಳಕ್ಕೆ.
ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಟೈಮ್ ಟೇಬಲ್ ಮಾಡ್ಕೊಳ್ಳೋದು. ನೀವು ರಾತ್ರಿ ಓದ್ತೀರಾ ಅಥವಾ ಅರ್ಲಿ ಮಾರ್ನಿಂಗ್ ಓದ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಹಾಗೂ ಈಗ ಪ್ರಿಪ್ರೇಟರಿ ನಡೆಯೋದ್ರಿಂದ ನೀವು ನಂಬರ್ ಆಫ್ ಅವರ್ಸ್ ಎಷ್ಟು ಓದ್ತೀರಾ ಅದು ಇಂಪಾರ್ಟೆಂಟ್ ಆಗಿರಲ್ಲ, ಬಟ್ ಎಷ್ಟು ಕ್ವಾಲಿಟಿ ಆಫ್ ಅವರ್ಸ್ ಓದ್ತೀರಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಎಷ್ಟು ಫೋಕಸ್ ಆಗಿರುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು 1 hour ಓದಿದ್ರು ಎಷ್ಟು ಫೋಕಸ್ ಆಗಿ ಓದಿದ್ದೀರಾ ಅದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ಫಿಸಿಕ್ಸೇ ತೊಗೊಳ್ಳಿ, ನೀವು 1 hour ಫಿಸಿಕ್ಸ್ ಓದ್ತೀರಾ ಅಂದರೆ ನೀವು ಈ ಸೋಷಿಯಲ್ ಮೀಡಿಯಾನ ಸೈಡಲ್ಲಿ ಇಡಿ, 1 hour ಫುಲ್ ಫೋಕಸ್ ನಿಮ್ಮ ಫಿಸಿಕ್ಸ್ ಮೇಲೆ ಇರಲಿ. ಹಾಗೂ ಏನೇನು ಓದ್ತಿದ್ದೀರಾ ಅಲ್ಲೇ ತಕ್ಷಣ ಶಾರ್ಟ್ ನೋಟ್ಸಲ್ಲಿ ಬರ್ಕೊಳ್ಳಿ. ನಾನು ನಿಮಗೆ ತೋರಿಸಿರ್ತಕ್ಕಂಥ ಶಾರ್ಟ್ ನೋಟ್ಸ್ ಹೇಗೆ ಮಾಡ್ಕೊಳ್ಳೋದಲ್ವ ಅಲ್ಲೇ ನೀವು ಶಾರ್ಟ್ ನೋಟ್ಸಲ್ಲಿ ಪಾಯಿಂಟ್ಸ್ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಟಾಪಿಕಿಗೆ ಹೋಗಿ. ಸೊ 1 hour ಆದಮೇಲೆ ನೀವು ಬೇಕಾದರೆ ಬ್ರೇಕ್ ತೊಗೋಬೋದು. ನಿಮ್ಮ ಟೈಮ್ ಟೇಬಲಲ್ಲಿ 15 to 20 minutes ಅಥವಾ ಹಾಫ್ ಆನ್ ಅವರ್ ಬ್ರೇಕ್ ತೊಗೊಳ್ಳಿ, ಮತ್ತೆ ಬಂದು 1 hour ಫೋಕಸ್ ಆಗಿ ಕೂತ್ಕೊಳ್ಳಿ. ಸೊ ಈ ಒಂದು ಟೆಕ್ನಿಕ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಮತ್ತು ಲಾಸ್ಟಲ್ಲಿ ಈಗ ನೀವು 2 to 3 hours ಓದಾಯ್ತು ಅಂತಂದರೆ 2 to 3 hours ಆದಮೇಲೆ ನೀವು ಮತ್ತೆ ಫಸ್ಟ್ ಅವರಲ್ಲಿ ಏನು ಓದಿದ್ದೀರಾ ನಿಮ್ಮ ಶಾರ್ಟ್ ನೋಟ್ಸ್ನ ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ, ನಿಮಗೆ ಅದು ಚೆನ್ನಾಗಿ ನೆನಪಾಗಿರುತ್ತೆ. ಆ್ಯಂಡ್ ದ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿವಿಷನ್. ಸೊ ಟೈಮ್ ಮ್ಯಾನೇಜ್ಮೆಂಟ್ಗೆ ಬೆಸ್ಟ್ ಸೊಲ್ಯೂಷನ್ ಏನಂದರೆ, ನೀವು ಮನೇಲಿದ್ದಾಗ ಒಂದು ಪೇಪರ್ ತೊಗೊಳ್ಳಿ, ಕ್ವಶನ್ ಪೇಪರ್ ತೊಗೊಳ್ಳಿ, ಅದನ್ನು ಸಾಲ್ವ್ ಮಾಡೋಕ್ಕೆ ನೋಡಿ. ನೀವು ವಿತಿನ್ ಟೈಮ್ ಅದನ್ನ ಸಾಲ್ವ್ ಮಾಡಿದ್ರೆ ದಟ್ ಈಸ್ ಗುಡ್, ಬಟ್ ನೀವು ವಿತಿನ್ ಟೈಮ್ ಅದನ್ನ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದ್ಸತಿ ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ ಮೇಲೆ, ನಿಮ್ಮ ಸ್ಪೀಡಪ್ ರೈಟಿಂಗ್ ಮೇಲೆ ಫೋಕಸ್ ಮಾಡಬೇಕಾಗಿರುತ್ತೆ. ನೀವು ಸ್ವಲ್ಪ ಆನ್ಸರ್ಸ್ನ ಶಾರ್ಟ್ ಮಾಡಿ, ಕ್ವಶನ್ಸ್ಗೆ ಮತ್ತು ಮಾರ್ಕ್ಸ್ಗೆ ರಿಕ್ವೈರ್ಡ್ ಆಗಿರ್ತಕ್ಕಂಥ ಆನ್ಸರ್ಸಸ್ನ ಸಹ ಬರೀರಿ, ಮತ್ತು ಅವಾಯ್ಡ್ ರೈಟಿಂಗ್ ಎಕ್ಸ್ಟ್ರಾ ಲೈನ್ಸ್ ಆ್ಯಂಡ್ ಆಲ್. ಸೊ ಅದರಿಂದ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಫೈನಲ್ ಎಕ್ಸಾಮ್ಸ್ಗೂ ಸಹ ನೀವು ಎಲ್ಲ ಕ್ವಶನ್ಸ್ನ ಕವರ್ ಮಾಡ್ಬೋದು. ಯಾಕಂದರೆ ಇದು ಇಶ್ಯೂಸ್ ಇರುತ್ತೆ ಸ್ಟೂಡೆಂಟ್ಸಲ್ಲಿ, ಲಾಸ್ಟಲ್ಲಿ ಫೈನಲ್ ಎಕ್ಸಾಮ್ಸ್ಗಿದ್ದಾಗ ನಿಮ್ಮ ಸ್ವಲ್ಪ ಫಿಯರು ಇರುತ್ತೆ, ಮತ್ತು ನಿಮಗೆ ಟೆನ್ಷನಿಂದ ಬೇಗ ಬರೆಯೋಕ್ಕೂ ಆಗಲ್ಲ, ಮತ್ತು ಕ್ವಶನ್ಸ್ನ ನೀವು ಬಿಟ್ಟು ಬಂದುಬಿಡ್ತೀರಾ. ಸೊ ಅದಾಗಬಾರ್ದಂದ್ರೆ ನೀವು ಇವಾಗಿಂದನೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ಗೆ ಒಂದೊಂದು ಸತಿ ಮನೇಲಿ ಕೂತ್ಕೊಂಡು ಒಂದೊಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ, ಮತ್ತು ಚೆಕ್ ಮಾಡಿ ನೀವು ವಿತಿನ್ ಟೈಮ್ ಆನ್ಸರ್ ಮಾಡ್ಬೋದಾ ಇಲ್ವಾ ಅಂತ. ಇಲ್ಲ ಅಂದರೆ ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ನ ಸ್ವಲ್ಪ ಸ್ಪೀಡ್ ಮಾಡಿ, ಮತ್ತು ಸ್ವಲ್ಪ ಆನ್ಸರ್ಸ್ನ ಶಾರ್ಟ್ ಮಾಡಿ, ರಿಕ್ವೈರ್ಡ್ ಆನ್ಸರ್ಸ್ಗೆ, ರಿಕ್ವೈರ್ಡ್ ಮಾರ್ಕ್ಸ್ಗೆ ಆನ್ಸರ್ಸ್ ಮಾಡಿ, ಅದು ಮೋರ್ ದೆನ್ ಎನಫ್ ಆಗಿರುತ್ತೆ. ಸೊ ನಿಮಗೆ ಈ ಒಂದು ಶಾರ್ಟ್ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.